ನಮಸ್ತೆ, ಗುಡ್ ಡೇ, ಆದಾಬ್. ಸಿಂಗರ್ ಫ್ಯಾಷನ್ ಮೇಕರ್ ಆಯ್ಕೆ ಮಾಡಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳು. ನಾನು ರಿಚಿಶಾ ಮತ್ತು ನನ್ ಜೊತೆಗಿದ್ದಾರೆ ಸಿಂಗರ್ ಎಕ್ಸ್ಪರ್ಟ್ ರೇಣು. ಹಾಯ್ ರೇಣು. ಹಲೋ. ಇವರ ಸಹಾಯದಿಂದ ನಾವು ಸಿಂಗರ್ ಫ್ಯಾಷನ್ ಮೇಕರ್ ಅನ್ನು ತಿಳಿಬಹುದು. ರೈಟ್ ರೇಣು? ಶೋರ್. ನಿಮ್ಮ ಈ ಪ್ರಾಡಕ್ಟ್ ಒಂದೇ ಬಾರಿಗೆ ಅನೇಕ ಕೆಲಸ ಮಾಡೋ ಅತ್ಯಂತ ಸೌಲಭ್ಯ ಇರುವ ಹೊಲಿಗೆ ಮೆಷಿನ್. ಇದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡೇ ಬಹಳಷ್ಟು ಡೆಕೋರೇಟಿವ್ ಕೆಲಸ ಮಾಡಬಹುದು. ಸರಿ, ಮೊದಲಾಗಿ ನೋಡೋಣ ಈ ಫ್ಯಾಷನ್ ಮೇಕರ್ನ ಮೇನ್ ಪಾರ್ಟ್ಸ್ ಯಾವುದೆಲ್ಲ ಅಂತ. ಇದಾಗಿದೆ ಫುಟ್ ಕಂಟ್ರೋಲರ್. ಫುಟ್ ಕಂಟ್ರೋಲರ್ ಮೆಷಿನ್ನ ಬದಿಯಲ್ಲಿ ಪ್ಲಗ್ ಮೂಲಕ ಜೋಡಿಸಿಕೊಂಡಿರುತ್ತೆ ಮತ್ತು ವಾಲ್ ಸಾಕೆಟ್ ತನಕ ಹೋಗುತ್ತೆ. ಈ ಪವರ್ ಸ್ವಿಚ್ ನಿಂದ ಮೆಷಿನ್ ಆನ್ ಮಾಡಿ. ಇದು ಪ್ರೆಷರ್ ಫುಟ್ ಲಿಫ್ಟರ್. ಮೆಷಿನ್ನ ಹಿಂಭಾಗದಲ್ಲಿದೆ. ಇದರ ಬಳಕೆ ಪ್ರೆಷರ್ ಬಾರನ್ನ ಎತ್ತೋದಕ್ಕೆ ಅಥವಾ ಕೆಳಗೆ ಮಾಡೋದಕ್ಕಾಗಿ. ನೀವು ಹೊಲಿಗೆ ಕೆಲಸ ಶುರು ಮಾಡುವಾಗ ಪ್ರೆಷರ್ ಫುಟ್ನ ಕೆಳಗೆ ಬಟ್ಟೆ ಹಾಕೋದಕ್ಕೆ ಅಥವಾ ಹೊಲಿಗೆ ಮುಗಿದಾಗ ಬಟ್ಟೆನ ತೆಗೆಯೋದಕ್ಕೆ ಇದನ್ನ ಎತ್ತಿ. ಹೊಲಿಗೆ ಆದ ನಂತರ ನೂಲನ್ನು ತುಂಡು ಮಾಡಿ. ಇದು ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್. ನೀವು ಯಾವ ಪ್ಯಾಟರ್ನ್ ಸೆಲೆಕ್ಟ್ ಮಾಡುತ್ತೀರೋ ಅದನ್ನ ಸೆಲೆಕ್ಟ್ ಮಾಡಲು ಮತ್ತು ಕೆಲಸವನ್ನ ಸೆಲೆಕ್ಟ್ ಮಾಡೋದಕ್ಕೆ ಇದನ್ನ ಬಳಸಲಾಗುತ್ತದೆ. ಈಗ ಸ್ಟಿಚ್ ಅನ್ನ ದೊಡ್ಡ ಅಥವಾ ಸಣ್ಣದಾಗಿ ಮಾಡಬೇಕು ಅಂತೀರಾ? ಇಲ್ಲಿ ನೋಡಿ, ಸ್ಟಿಚ್ ಲೆಂತ್ ಡಯಲ್. ಇದು ಹೊಲಿಗೆ ಕಟ್ಟುಗಳನ್ನು ಸಣ್ಣ ಅಥವಾ ದೊಡ್ಡದಾಗಿಸುವುದಕ್ಕೆ ಸಹಾಯಕ. ಹೊಲಿಗೆಯನ್ನ ಪಕ್ಕಾಗೊಳಿಸುವುದಕ್ಕೆ ನೀವು ರಿವರ್ಸ್ ಲಿವರ್ ಅನ್ನ ಕೂಡ ಬಳಸಬಹುದು. ಇದು ಇಲ್ಲಿ ಮೆಷಿನ್ನ ಮುಂಭಾಗದಲ್ಲೇ ಇದೆ. ಇದು ಹ್ಯಾಂಡ್ ವೀಲ್. ಇದನ್ನ ಕೈಯಿಂದ ಸೂಜಿಯನ್ನ ಕೆಳಗೆ ಮೇಲೆ ಮಾಡೋದಕ್ಕೆ ಬಳಸಲಾಗುತ್ತದೆ. ಇದು ಎಕ್ಸ್ಟೆನ್ಷನ್ ಟೇಬಲ್. ಇದನ್ನ ಸ್ವಲ್ಪ ಒತ್ತಿ ಹಿಡಿದು ಎಡಗಡೆ ಎಳೆಯಿರಿ. ನಿಮಗೆ ಕಷ್ಟದ ಕೆಲಸಗಳು ಅಂದರೆ ಸಲ್ವಾರ್ನ ಕೆಳಭಾಗ ಅಥವಾ ಪ್ಯಾಂಟ್ನ ಉದ್ದ ಕಡಿಮೆ ಮಾಡಬೇಕಾದ್ರೆ ಅಥವಾ ಮಕ್ಕಳ ಬಟ್ಟೆ ಹೊಲಿಯಬೇಕಾಗಿ ಬಂದ್ರೆ ನೀವು ಈ ಎಕ್ಸ್ಟೆನ್ಷನ್ ಟೇಬಲ್ ಅನ್ನ ತೆಗೆದು ನಿಮ್ಮ ಮೆಷಿನ್ ಅನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಫ್ಲಾಟ್ ಬೆಡ್ನಿಂದ ಫ್ರೀ ಆರ್ಮ್ ಮೆಷಿನ್ ಆಗಿ ಬದಲಾಯಿಸಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ನೀವು ನಿಮ್ಮ ಮೆಷಿನ್ನ ಆಕ್ಸೆಸರೀಸ್ ಅನ್ನ ಸೌಲಭ್ಯಪೂರ್ಣವಾಗಿ ಇಡಲೂಬಹುದು. ಸರಿ, ಈಗ ನಾವು ನಿಮ್ಗೆ ಏನ್ ತೋರಿಸ್ತೀವಿ ಅಂದ್ರೆ ಬಾಬಿನ್ ನಲ್ಲಿ ನೂಲನ್ನು ಹೇಗೆ ಸುತ್ತೋದು ಅಂತ ತೋರಿಸ್ತೀವಿ. ನೂಲನ್ನು ಸ್ಪೂಲ್ ಪಿನ್ನ ಮೇಲಿಡಿ. ಆಮೇಲೆ ಅದನ್ನು ಸ್ಪೂಲ್ನಿಂದ ಈ ರೀತಿ ಹೊರತೆಗೆಯಿರಿ. ಈಗ ನೂಲನ್ನು ನಿಮ್ಮ ಎಡಗೈಯಿಂದ ಎಳೆಯುತ್ತಾ ಗೈಡ್ನ ಮುಂದೆ ತನ್ನಿ. ನೂಲನ್ನು ಬಾಬಿನ್ನ ಆ ಕಡೆಯಿಂದ ಈ ಕಡೆ ಈ ರೀತಿ ಹಾಕಿ ಇದರಿಂದ ಮಧ್ಯಭಾಗದಿಂದ ಮತ್ತು ಆಮೇಲೆ ಬಾಬಿನ್ನ ತೂತಿಂದ ಹೊರಬರಲಿ. ಈಗ ಬಾಬಿನ್ ಅನ್ನ ಬಾಬಿನ್ ವೈಂಡಿಂಗ್ ಸ್ಪಿಂಡಲ್ ಮೇಲಿಡಿ. ಬಾಬಿನ್ ವೈಂಡಿಂಗ್ ಸ್ಪಿಂಡಲ್ ಅನ್ನು ಎಡಗಡೆಗೆ ನೂಕುವ ಬಗ್ಗೆ ಗಮನವಹಿಸಿ. ಇದು ಬಹಳ ಅಗತ್ಯ. ಇದರಿಂದಾಗಿ ಬಾಬಿನ್ನಲ್ಲಿ ನೀವು ನೂಲನ್ನು ಸುತ್ತಿದಂತೆಲ್ಲ ಸೂಜಿ ಕೆಳಗೆ ಮೇಲೆ ಚಲಿಸೋದಿಲ್ಲ. ಈಗ ಟೆನ್ಷನ್ ಡಿಸ್ಕ್ ಅನ್ನ 4 ಮತ್ತು 5 ನಡುವೆ ಸೆಟ್ ಮಾಡಿ. ನೂಲಿನ ತುದಿಯನ್ನ ಹಿಡಿದಿಟ್ಟುಕೊಳ್ಳಿ ಮತ್ತು ಫುಟ್ ಕಂಟ್ರೋಲರ್ ಮೇಲೆ ಒತ್ತಡ ಹಾಕಿ. ಇದರಿಂದ ಬಾಬಿನ್ನಲ್ಲಿ ನೂಲು ತುಂಬತೊಡಗುತ್ತದೆ. ನೂಲು ತುಂಬಿದಾಗ ಇದು ತಾನಾಗಿ ನಿಲ್ಲುತ್ತದೆ. ಮೆಷಿನ್ನಿಂದ ಬಾಬಿನನ್ನ ತೆಗೆಯಲು ಸ್ಪಿಂಡಲ್ ಮತ್ತು ಬಾಬಿನ್ ಎರಡನ್ನೂ ಸಹ ಎಡಬದಿಗೆ ನೂಕಿ. ಅದ್ಯಾಕೆ?
ಉತ್ತರ ಬಹಳ ಸುಲಭ. ನೀವು ಹಾಗೆ ಮಾಡಿಲ್ಲ ಅಂದ್ರೆ ನೀವು ಫುಟ್ ಕಂಟ್ರೋಲರ್ ಅನ್ನ ಒತ್ತಿದಾಗ ಸೂಜಿ ಕೆಳಗೆ ಮೇಲೆ ಚಲಿಸಲಾರದು. ನೀವು ಹಾಗೆ ಮಾಡಿದ್ದೆ ಆದ್ರೆ ಸೂಜಿ ಹೊಲಿಗೆಯ ಪೊಸಿಷನ್ಗೆ ಬರುತ್ತೆ. ಈಗ ಬಾಬಿನ್ ಅನ್ನು ಬಾಬಿನ್ ವೈಂಡಿಂಗ್ ಸ್ಪಿಂಡಲ್ ನಿಂದ ತೆಗೆಯಿರಿ. ಆಮೇಲೆ ನೂಲನ್ನು ತುಂಡು ಮಾಡಿ. ಹಾಗೆ ನೋಡಿದ್ರೆ ಬಾಬಿನ್ ಅನ್ನ ಹಾಕೋದು ಬಹಳ ಸುಲಭ. ಆದ್ರೆ ನೀವು ಇದನ್ನ ಮೊದಲ ಬಾರಿ ಹಾಕೋದಾದ್ರೆ ಇದು ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಅನಿಸ್ಬೋದು. ಹಾಗಾಗಿ ಅದೇನು ಸ್ಟೆಪ್ಸ್ ಅನ್ನು ಇಲ್ಲಿ ನೋಡ್ತಿರೋ ಅದನ್ನು ಗಮನವಿಟ್ಟು ನೋಡಿ. ಯಾಕಂದ್ರೆ ತಪ್ಪಾಗಬಾರ್ದಲ್ಲ. ಬಾಬಿನ್ ಅನ್ನ ಫಿಟ್ ಮಾಡಲು ಅಥವಾ ತೆಗೆಯಲು ಹ್ಯಾಂಡ್ ವೀಲ್ ಅನ್ನ ನಿಮ್ಮ ಕಡೆ ತಿರುಗಿಸಿ. ಆಗ ಸೂಜಿ ಈ ರೀತಿ ಮೇಲೆ ಬರುತ್ತೆ. ಎಕ್ಸ್ಟೆನ್ಷನ್ ಟೇಬಲ್ ಅನ್ನು ಮಿಷಿನಿಂದ ಹೊರತೆಗಿರಿ. ಆಮೇಲೆ ಫ್ಲಾಪ್ ಅನ್ನು ತೆರೆಯಿರಿ. ಈಗ ಬಾಬಿನ್ ಕೇಸನ್ನು ಕ್ಲಿಪ್ ನಿಂದ ಹಿಡಿದುಕೊಂಡು ತೆಗೆಯಿರಿ. ಈಗ ನೂಲನ್ನು ಬಾಬಿನ್ ಕೇಸ್ನ ಕಟ್ ಮೂಲಕವಾಗಿ ಈ ರೀತಿ ಹೊರಗೆ ತೆಗೆಯಿರಿ. ಈಗ ಬಾಬಿನ್ ಕೇಸನ್ನ ಪುನಃ ಅದರ ಜಾಗದಲ್ಲಿ ಈ ರೀತಿ ಜೋಡಿಸಿ. ಫ್ಲಾಪ್ ಅನ್ನು ಬಂದ್ ಮಾಡಿ ಹಾಗೂ ಎಕ್ಸ್ಟೆನ್ಷನ್ ಟೇಬಲ್ ಅನ್ನ ಮತ್ತೆ ಹಾಕಿ. ನೂಲನ್ನು ಸ್ಪೂಲ್ ಪಿನ್ಗೆ ಹಾಕಿ ಸ್ಟಾಪರ್ ಹಾಕಿ. ಹ್ಯಾಂಡ್ ವೀಲ್ ಅನ್ನು ತಿರುಗಿಸಿ ಟೇಕಪ್ ಲಿವರ್ ಅನ್ನ ಎಲ್ಲಕ್ಕಿಂತ ಮೇಲಿನ ಪೊಸಿಷನ್ಗೆ ತನ್ನಿ. ಆನಂತರ ನೂಲನ್ನು ಎಡಬದಿಯಿಂದ ನಂಬರ್ 1 ನಿಂದ ತೆಗೆದುಕೊಂಡು ನಂಬರ್ 2 ತನಕ ತೆಗೆದುಕೊಂಡು ಹೋಗಿ. ಆನಂತರ ನಂಬರ್ 3 ರಿಂದ ಯೂಟರ್ನ್ ಮಾಡಿ ನಂಬರ್ 4 ಅಂದ್ರೆ ಟೇಕಪ್ ಲಿವರ್ ನಿಂದ ತಿರುಗಿಸಿ ನಂಬರ್ 5 ತನಕ ತಗೊಂಡು ಹೋಗಿ. ಈ ರೀತಿ ನೂಲನ್ನು ಪಿರಿಗೊಳಿಸಿ. ಹೊಲಿಗೆ ಪ್ರಾರಂಭ ಮಾಡುವ ಮೊದಲು ಬಾಬಿನ್ನ ದಾರವನ್ನ ಮೇಲೆ ತನ್ನಿ. ನಿಮ್ಮ ಎಡಗೈಯಿಂದ ಕೇವಲ ಮೇಲಿನ ನೂಲನ್ನು ಹಿಡಿದುಕೊಳ್ಳಿ. ಈಗ ಹ್ಯಾಂಡ್ ವೀಲ್ ಅನ್ನು ನಿಮ್ಮ ಕಡೆಗೆ ತಿರುಗಿಸಿ. ಈಗ ಸೂಜಿ ದಾರವನ್ನು ಹಿಡಿದು ಮೇಲೆ ಬರುತ್ತದೆ. ಆದರೆ ನೆನಪಿಡಿ, ಹ್ಯಾಂಡ್ ವೀಲ್ ಮುಂದಿನ ಕಡೆಗೆ ಮೂವ್ ಆಗಬೇಕು. ನೀವು ಹ್ಯಾಂಡ್ ವೀಲ್ ತಿರುಗಿಸಿದ ತಕ್ಷಣ ಸೂಜಿ ನೂಲನ್ನು ಹಗುರವಾಗಿ ಎಳೆಯುತ್ತದೆ. ಬಾಬಿನ್ನ ನೂಲು ತೂತಿನ ಮೂಲಕ ಮೇಲೆ ಎಳೆದುಕೊಳ್ಳುತ್ತದೆ. ಬಾಬಿನ್ನ ನೂಲನ್ನ ಎಳೆದುಕೊಂಡ ನಂತರ 2 ನೂಲುಗಳನ್ನ ಪ್ರೆಷರ್ ಫುಟ್ನ ಕೆಳಗೆ ಹಿಂಭಾಗಕ್ಕೆ ತನ್ನಿ. ಸರಿ, ನಿಮ್ಗೆ ಮೆಷಿನ್ನಲ್ಲಿ ಸೂಜಿ ಜೋಡಿಸುವ ಪ್ರೋಸೆಸ್ ತೋರಿಸ್ತೇವೆ. ಮೊದಲು ಹ್ಯಾಂಡ್ ವೀಲ್ ಅನ್ನು ನಿಮ್ಮತ್ತ ತಿರುಗಿಸಿ ಸೂಜಿಯನ್ನು ಅದರ ಅತ್ಯಂತ ಮೇಲಿನ ಪೊಸಿಷನ್ ತನಕ ಎತ್ತಿ. ಅದನ್ನ ಎಲ್ಲಿ ತನಕ ಮಾಡ್ಬೇಕಂದ್ರೆ ಸೂಜಿ ಅಲ್ಲಿಂದ ಕೆಳಗಿಳಿಯಲು ಹೊರಡುವ ತನಕ ಮಾಡಬೇಕು. ಸ್ಕ್ರೂ ಡ್ರೈವರ್ನ ಸಹಾಯದಿಂದ ನೀಡಲ್ ಕ್ಲಾಂಪ್ ಅನ್ನು ಸಡಿಲವಾಗಿಸಿ ಆಮೇಲೆ ಸೂಜಿಯನ್ನು ತೆಗೆಯಿರಿ. ಸ್ಕ್ರೂ ಡ್ರೈವರ್ ನಿಮ್ಮ ಮೆಷಿನ್ನ ಆಕ್ಸೆಸರೀಸ್ ಬೇಸ್ನಲ್ಲಿ ಲಭ್ಯವಿದೆ. ಸೂಜಿಯನ್ನು ಜೋಡಿಸುವಾಗ ನೆನಪಿಡಿ, ಸೂಜಿಯ ಫ್ಲಾಟ್ ಸೈಡ್ ಒಳಮುಖ ಮಾಡಿ ಇರಬೇಕು. ನೋಡಿ, ಈ ರೀತಿ. ನಿಮ್ಮ ಮಷೀನ್ನ ಜೊತೆ ಅನೇಕ ಪ್ರೆಷರ್ ಫೀಟ್ಗಳಿವೆ. ಕೆಲವು ಪ್ರೆಷರ್ ಫೀಟ್ಗಳನ್ನ ನಿಮಗೆ ನಿಮ್ಮ ಮೆಷಿನ್ ಜೊತೆ ಮೊದಲೇ ನೀಡಲಾಗ್ತದೆ. ಆದ್ರೆ ನೀವು ಡೆಕೋರೇಟಿವ್ ಸ್ಟಿಚ್ಗಾಗಿ ಸಿಂಗರ್ ಔಟ್ಲೆಟ್ನಿಂದ ಸ್ಪೆಷಲ್ ಪ್ರೆಷರ್ ಫೀಟ್ ಅನ್ನ ಖರೀದಿಸಬಹುದು. ರಫ್ಲರ್ ಫುಟ್ ಹಾಗೂ ಅಟ್ಯಾಚ್ಮೆಂಟ್ ಹಾಗೂ ಫ್ಲಾಸ್ ಸ್ಟಿಚ್ ಅಟ್ಯಾಚ್ಮೆಂಟ್ ಎಂಬ 2 ಹೆಚ್ಚುವರಿ ಪ್ರೆಷರ್ ಫೀಟ್ಗಳಿವೆ. ಇವು ಎಲ್ಲಾ ಫ್ಯಾಷನ್ ಮೇಕರ್ ಮೆಷಿನ್ಗಳಿಗೆ ಫಿಟ್ ಆಗುತ್ತೆ. ಈ ಹೆಚ್ಚುವರಿ ಪ್ರೆಷರ್ ಫೀಟ್ನಿಂದ ನೀವು ಕ್ರಿಯೇಟಿವ್ ಸ್ಟಿಚಸ್ನಲ್ಲಿ ವೆರೈಟಿಗಳನ್ನ ತೋರಿಸಬಹುದು. ಕೆಲವು ಫೀಟ್ ಸುಲಭದಲ್ಲಿ ಜೋಡಿಸಿಕೊಳ್ಳುತ್ತವೆ ಹಾಗೂ ಪ್ರತ್ಯೇಕವಾಗ್ತವೆ. ಆದರೆ ಕೆಲವು ಒಂದು ಸ್ಕ್ರೂವಿನ ಮೂಲಕ ಜೋಡಿಸಲ್ಪಡುತ್ತವೆ. ಅದನ್ನ ಸ್ಕ್ರೂ ಡ್ರೈವರ್ ಬಳಸಿ ತೆಗೆಯಬೇಕಾಗುತ್ತೆ. ಸರಿ, ಈಗ ನೋಡೋಣ ಪ್ರೆಷರ್ ಫೀಟ್ ಅನ್ನ ಹೇಗೆ ಬದಲಾಯಿಸುವುದು ಅಂತ. ನಿಮ್ಮ ಮೆಷಿನ್ನ ಹಿಂದೆ ಒಂದು ರಿಲೀಸ್ ಲಿವರ್ ಇದೆ. ರಿಲೀಸ್ ಲಿವರ್ ಅನ್ನ ಒತ್ತಿದ್ರೆ ಸಾಕು, ಫುಟ್ ಬೇರೆ ಆಗುತ್ತದೆ. ಫುಟ್ ಅನ್ನು ಪ್ರೆಷರ್ ಫುಟ್ ಪಿನ್ನಿನ ಜೊತೆ ಫುಟ್ ಹೋಲ್ಡರ್ನ ತುದಿಯಲ್ಲಿ ನೀಡಲ್ ಪ್ಲೇಟ್ನಲ್ಲಿಡಿ. ಪ್ರೆಷರ್ ಫುಟ್ ಲಿಫ್ಟರ್ ಅನ್ನ ಕೆಳಗ್ ಮಾಡಿ. ಆಗ ಫುಟ್ ಹೋಲ್ಡರ್ ಫುಟ್ನಲ್ಲಿ ಸರಿಯಾಗಿ ಮುಚ್ಚಿಕೊಳ್ಳುತ್ತದೆ. ಯಾವ ಫೀಟ್ ಸ್ಕ್ರೂನಿಂದ ಮೊದಲೇ ಜೋಡಿಸಲ್ಪಟ್ಟಿದೆಯೋ ಆಗ ಹೊಸ ಫುಟ್ ಅನ್ನ ಜೋಡಿಸುವುದಕ್ಕಾಗಿ ಮೊದಲು ಮೆಷಿನ್ನಿಂದ ಫುಟ್ ಅನ್ನು ತೆಗೆಯಬೇಕಾದ್ದು ಬಹಳ ಅಗತ್ಯ. ಸ್ಕ್ರೂ ಡ್ರೈವರ್ ಅನ್ನ ಬಳಕೆ ಮಾಡಿ ಮೆಷಿನ್ನಿಂದ ಫುಟ್ ಅನ್ನ ಸಂಪೂರ್ಣವಾಗಿ ಹೊರತೆಗೆಯಿರಿ. ಹೊಸ ಫುಟ್ ಅನ್ನು ಅದರ ಜಾಗದಲ್ಲಿ ಸೆಟ್ ಮಾಡಿ.
ಕೆಲಸವನ್ನು ಶುರು ಮಾಡುವ ಮೊದಲು ನಿಮ್ಮ ಸ್ಟಿಚ್ ಅನ್ನು ಚೆಕ್ ಮಾಡಲು ಮರಿಬೇಡಿ. ಬಟ್ಟೆಯನ್ನು ಪ್ರೆಷರ್ ಫುಟ್ನ ಕೆಳಗೆ ಒತ್ತಿ ಅದನ್ನು ಕೆಳಗೆ ಮಾಡಿ. ಆಮೇಲೆ ನಿಮ್ಮ ಸ್ಟಿಚ್ ಅನ್ನ ಆಯ್ಕೆ ಮಾಡಿಕೊಂಡು ಫುಟ್ ಕಂಟ್ರೋಲ್ ಅನ್ನು ಒತ್ತಿ. ಮತ್ತೆ ನೆನ್ಪಿಡಿ, ಮೆಷಿನ್ ನಿಂದ ಬಟ್ಟೆಯನ್ನು ಹೊರತೆಗೆಯುವ ಮೊದಲು ಹ್ಯಾಂಡ್ ವೀಲ್ ಅನ್ನು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ ದಿಕ್ಕಿನಲ್ಲಿ ಸೂಜಿ ಸಂಪೂರ್ಣವಾಗಿ ಅತ್ಯಂತ ಮೇಲಿನ ಪೊಸಿಷನ್ಗೆ ಬಂದು ಕೆಳಗಿಳಿಯಲು ಹೊರಡುವ ತನಕ ತಿರುಗಿಸಿ. ಮತ್ತೆ ಸೂಜಿ ಕೆಳಗಿನ ಕಡೆ ಬಾರದೇ ಇರಲಿ. ಬಟ್ಟೆಯನ್ನು ತೆಗೆಯುವುದಕ್ಕಾಗಿ ಪ್ರೆಷರ್ ಫುಟ್ ಲಿಫ್ಟರ್ ಅನ್ನ ಮೇಲೆತ್ತಿ. ನೀವು ಹೆಚ್ಚಾಗಿ ಹೊಲಿಗೆಗಾಗಿ ಥ್ರೆಡ್ ಟೆನ್ಷನ್ ಡಯಲರ್ ಅನ್ನ 3 ಮತ್ತು 4 ನಡುವೆ ಸೆಟ್ ಮಾಡಿ. ಶೆಲ್ ಸ್ಟಿಚ್ ಮತ್ತು ಸ್ಕ್ಯಾಲ್ಪ್ ಸ್ಟಿಚ್ ಅತ್ಯಧಿಕ ಜನಪ್ರಿಯವಾದ ಡೆಕೋರೇಟಿವ್ ಸ್ಟಿಚ್ಗಳಾಗಿವೆ. ಬಟ್ಟೆ, ಕ್ರಾಫ್ಟ್ಸ್ ಮತ್ತು ಹೋಮ್ ಡೆಕೋರೇಷನ್ ಹೇಗೆ ಕಾಣಬೇಕು ಅನ್ನೋದರ ದೃಷ್ಟಿಕೋನವನ್ನ ಬದಲಾಯಿಸಿ ಬಿಡುತ್ತೆ. ಸ್ಟಿಚ್ ಲೆಂತ್ ಡಯಲ್ ಅನ್ನ ಫ್ಯಾಬ್ರಿಕ್ ಮತ್ತು ಅದರ ಬಳಕೆಗೆ ಅನುಕೂಲವಾಗಿ ತಿರುಗಿಸಿ ನೀವು ಡೆಕೋರೇಟಿವ್ ಸ್ಟಿಚ್ ಮಾಡುವಾಗ ಫ್ಯಾಬ್ರಿಕ್ ಪೋಸ್ಟಿಂಗ್ ಅನ್ನು ಸಹ ಬಳಸಬಹುದು. ಹಾಗೆ ಮಾಡೋದ್ರಿಂದ ಶೇಪ್ ಹಾಳಾಗುವ ಭಯ ಕೂಡ ಇರೋದಿಲ್ಲ. ಸುಂದರವಾದ ಓರಣವಾದ ವಸ್ತುಗಳನ್ನು ತಯಾರಿಸಲು ರಿಬ್ಬನ್, ಟ್ರಮ್ಸ್, ಪಾಲಿಸ್ಟರ್ ಮತ್ತು ರೇಯಾನ್ ನೂಲ್ಗಳನ್ನು ಬಳಸಿ. ಇಲ್ಲಿ ಕೆಲವು ಡೆಕೋರೇಟಿವ್ ಸ್ಟಿಚ್ಗಳ ಸ್ಯಾಂಪಲ್ಗಳಿವೆ. ನಿಮಗೆ ತಿಳಿದಿರುವ ಹಾಗೆ ಈಗ ಬಟನ್ ಹೋಲ್ ಕೇವಲ ಬಟನ್ಗಳಿಗಾಗಿ ತೂತು ಮಾಡೋದಕ್ಕಷ್ಟೇ ಸೀಮಿತವಲ್ಲ. ಇದನ್ನ ಅನೇಕ ರೀತಿಯ ಡೆಕೋರೇಟಿವ್ಗಾಗಿ ಕೂಡ ಬಳಸ್ತಾರೆ. ಉದಾಹರಣೆಗೆ ಪರದೆ, ಮೊಬೈಲ್ ಕವರ್ಸ್, ಕುಷನ್ ಕವರ್ಸ್, ಹ್ಯಾಂಡ್ ಬ್ಯಾಗ್ಸ್. ಇದರ ಅರ್ಥ ಏನಂದ್ರೆ ಡೆಕೋರೇಟಿವ್ನ ಒಂದು ಜಗತ್ತನ್ನೇ ಸಿದ್ಧಪಡಿಸೋದು. ಇದರಲ್ಲಿ 4 ಸ್ಟೆಪ್ ಬಟನ್ ಹೋಲ್ ಇರ್ತದೆ. ಲೆಂತ್ ಅನ್ನ 0 ಇಂದ 1 ನಲ್ಲಿಡಿ. ನೀವು ನಿಮ್ಮ ಮೆಷಿನ್ ನಲ್ಲಿ 4 ಸ್ಟೆಪ್ ಬಟನ್ ಹೋಲ್ ಮಾಡುವುದಕ್ಕೆ ಸ್ಟೆಪ್ 1 ನಲ್ಲಿ ಪ್ಯಾಟರ್ನ್ ಸೆಲೆಕ್ಟರ್ ಅನ್ನ ಸೆಟ್ ಮಾಡಿ. ಬಟನ್ ಹೋಲ್ ಫುಟ್ ಅನ್ನ ಅಟ್ಯಾಚ್ ಮಾಡಿ. ಒಂದು ಫ್ಯಾಬ್ರಿಕ್ ಮೇಕರ್ ನಿಂದ ಬಟ್ಟೆಯ ಮೇಲೆ ಗುರುತು ಹಾಕಿ. ಆಗ ಬಟನ್ ಹೋಲ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ಹೊಲಿಗೆ ಹಾಕಬೇಕು ಅಂತ ಗೊತ್ತಾಗತ್ತೆ. ಬಟನ್ ಹೋಲ್ನ ಮೊದಲ ಸ್ಟೆಪ್, ಸೂಜಿಯನ್ನು ಬಟ್ಟೆಯಿಂದ ದೂರ ಎತ್ತುವುದರ ಜೊತೆಗೆ ಪ್ಯಾಟರ್ನ್ ಸೆಲೆಕ್ಟರ್ ಸ್ಟೆಪ್ 2 ಅಲ್ಲಿ ತಿರುಗಿಸಿ. ಆ ನಂತರ ಹೊಲಿಗೆ ಪ್ರಾರಂಭಿಸಿ. ಸ್ಟೆಪ್ 2 ಪೂರ್ತಿಯಾದಾಗ ಸ್ಟೆಪ್ 3ಕ್ಕಾಗಿ ಡಯಲರ್ ಅನ್ನು ತಿರುಗಿಸಿ. ಈಗ ಪುನಃ ಹೊಲಿಗೆ ಹಾಕಿ. ಅದಾದ ನಂತರ ಸ್ಟೆಪ್ 4 ಅನ್ನ ಸೆಲೆಕ್ಟ್ ಮಾಡಿ ಹೊಲಿಗೆಯನ್ನು ಹಾಕಿ. ಸಿಂಗರ್ ಫ್ಯಾಷನ್ ಮೇಕರ್ನಲ್ಲಿ ಬಟನ್ ಹಾಕೋದು ಬಹಳ ಸುಲಭ. ಹಾಗಾಗಿ ಇದರ ಸಹಾಯದಿಂದ ನೀವು ಈ ಕೆಲಸವನ್ನು ಸಹ ಮಾಡಬಹುದು. ಬಟನ್ ಹಾಕಬೇಕಿದ್ರೆ ಮೊದಲು ಬಟನ್ ಫುಟ್ ಅನ್ನು ಹಾಕಿ. ಸ್ಟಿಚ್ ಲೆಂತ್ ಡಯಲ್ ಅನ್ನು 0ಗೆ ಸೆಟ್ ಮಾಡಿ. ಬಟನ್ನ ಹೋಲ್ಗೆ ತಕ್ಕಂತೆ ಜಿಗ್ಜ್ಯಾಗ್ ಪ್ಯಾಟರ್ನ್ ನ ಡಿಸ್ಟೆನ್ಸ್ ಸೆಟ್ ಮಾಡಿ. ಬಟ್ಟೆ ಮತ್ತು ಬಟನ್ ಅನ್ನ ಬಟನ್ ಫುಟ್ನ ಕೆಳಗೆ ಈ ರೀತಿ ಸೆಟ್ ಮಾಡಿ. ಹೇಗಂದ್ರೆ ಬಟನ್ನ 2 ತೂತು ಫುಟ್ನ ಕೆಳಗೆ ಬರಲಿ. ಈಗ ಹ್ಯಾಂಡ್ ವೀಲ್ ಅನ್ನು ತಿರುಗಿಸಿ ಚೆಕ್ ಮಾಡಿ. ಸೂಜಿಯು ಬಟನ್ನ 2 ತೂತುಗಳ ಮೂಲಕ ಹೋಗುತ್ತದೆ. ಹೊಲಿಗೆ ಶುರು ಮಾಡಿ. ಈಗ ಉಳಿದ 2 ಹೋಲ್ಗಳಲ್ಲಿ ಈ ರೀತಿ ನೀವೇನಾದ್ರೂ ಫ್ಯಾಬ್ರಿಕ್ ಮೇಲೆ ಜಿಪ್ ಜೋಡಿಸಬೇಕಾದ್ರೆ ಏನ್ ಮಾಡ್ತೀರಿ? ಸರಿ, ಈಗ ನೋಡೋಣ. ಪ್ಯಾಟರ್ನ್ ಸೆಲೆಕ್ಟರ್ ಅನ್ನು ಈ ಪೊಸಿಷನ್ಗೆ ತನ್ನಿ. ಬಟ್ಟೆ ಎಷ್ಟು ದಪ್ಪ ಇದೆ ಅಂತ ಅದರ ಅನುಸಾರ ಸ್ಟಿಚ್ ಲೆಂತ್ ಕಂಟ್ರೋಲ್ ಅನ್ನ 1 ಇಂಚಿನಿಂದ 4 ಇಂಚು ಮಧ್ಯೆ ಸೆಟ್ ಮಾಡಿ. ಮೆಷಿನ್ ನಲ್ಲಿ ಜಿಪ್ಪರ್ ಫುಟ್ ಜೋಡಿಸಿ. ನೀವು ಬಟ್ಟೆಯನ್ನು ಯಾವ ಬದಿಯಿಂದ ಹೊಲಿತೀರಿ ಅನ್ನೋದನ್ನ ಅವಲಂಬಿಸಿ ಜಿಪ್ಪರ್ ಫುಟ್ ಅನ್ನು ಎಡಕ್ಕೆ ಅಥವಾ ಬಲಕ್ಕೆ ಅಟ್ಯಾಚ್ ಮಾಡಲಾಗುತ್ತೆ. ಪ್ರೆಷರ್ ಫುಟ್ ಅನ್ನ ಮೇಲೆ ಎತ್ತುವುದು ಹಾಗೂ ಜಿಪ್ಪರ್ ಫುಟ್ ಅನ್ನ ಪ್ರೆಷರ್ ಫುಟ್ ನ ಕೆಳಗೆ ಪುಷ್ ಮಾಡಬೇಕು. ಫುಟ್ ಅನ್ನ ಕೆಳಗ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಮತ್ತೆ ನೀವು ಬಟ್ಟೆ ಮೇಲೆ ಕಾರ್ಡ್ ಅಥವಾ ಡೋರಿ ಹೊಲಿಗೆ ಮಾಡುವುದಕ್ಕಾಗಿ ಕೂಡ ಇದೇ ಫುಟ್ ಅನ್ನು ಬಳಸಬಹುದು.
ನಿಮ್ಮ ಫ್ಯಾಷನ್ ಮೇಕರ್ ರಫು ಅಥವಾ ಮೆಂಡಿಂಗ್ ಮಾಡುವುದಕ್ಕೆ ಕೂಡ ಸಿದ್ಧವಾಗಿದೆ. 3 ಸ್ಟೆಪ್ ಜಿಗ್ಜಾಗ್ ಪ್ಯಾಟರ್ನ್ ಅನ್ನ ಸೆಲೆಕ್ಟ್ ಮಾಡಿ ಮತ್ತು ಸ್ಟಿಚ್ ನ ಅಗಲವನ್ನ ಅತಿ ಹೆಚ್ಚಿನ ಪ್ರಮಾಣಕ್ಕೆ ಸೆಟ್ ಮಾಡಿ. ಆದರೆ ಸ್ಟಿಚ್ ನ ಉದ್ದ 0.5 ಮತ್ತು 1 ನಡುವೆ ಇರಬೇಕು. ಬೆಸ್ಟ್ ರಿಸಲ್ಟ್ಸ್ ಗಾಗಿ ಫುಟ್ ನ ಸೆಂಟರ್ ಅನ್ನು ಟೇರ್ ಸೆಂಟರ್ ನ ಲೈನ್ಗೆ ನೇರವಾಗಿ ಇಡಿ. ಅರೆ, ಈಗ ಎಲ್ಲೋಯ್ತು ಟೇರ್? ನಿಮ್ಮ ಬಳಿ ಡ್ಯಾನಿಂಗ್ ಹೂಪ್ ಇದ್ದರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಾಯ ಸಿಗುತ್ತೆ. ಸರಿ, ಈಗ ನೋಡೋಣ ನಿಮ್ಮ ಫ್ಯಾಷನ್ ಮೇಕರ್ ನಿಮಗಾಗಿ ಏನೇನು ಮಾಡುತ್ತೆ ಅಂತ. ಸಿಂಗಲ್ ಫ್ಯಾಷನ್ ಮೇಕರ್ ಮೂಲಕ ನೀವು ಸುಲಭವಾಗಿ ಪಿಕೋ ಕೂಡ ಮಾಡಬಹುದು. ಫ್ರೀ ಹ್ಯಾಂಡ್ ಎಂಬ್ರಾಯ್ಡರಿ, ಪ್ಯಾಚ್ ವರ್ಕ್, ಮೋನೋಗ್ರಾಮ್, ಬ್ಲೈಂಡ್ ಸ್ಟಿಚ್, ಕ್ವಿಲ್ಟಿಂಗ್ ಮತ್ತು ನಿಮ್ಮ ಮನೆಯನ್ನ ಓರಣವಾಗಿರಿಸಲು ಅನೇಕ ಡೆಕೋರೇಟಿವ್ ವಸ್ತುಗಳನ್ನು ತಯಾರಿಸಬಹುದು. ನಿಮ್ಮ ಸಿಂಗರ್ ಫ್ಯಾಷನ್ ಮೇಕರ್ ಮತ್ತು ನೀವು ಜೀವನ ಇಡೀ ಗೆಳೆಯರಾಗಬಹುದು ಎಂಬ ನಂಬಿಕೆ ನಮಗಿದೆ. ಹೊಲಿಗೆ ಸಮಯದಲ್ಲಿ ನಿಮಗೆ ಅಗತ್ಯ ಬೀಳುವಂತಹ ಕೆಲವು ಮುಖ್ಯ ವಿಷಯಗಳನ್ನ ನಾನೀಗ ನಿಮಗೆ ತಿಳಿಸ್ತೀನಿ. ಹೊಲಿಗೆ ಮಾಡುವಾಗ ನೀವು ಬಟ್ಟೆಯ ಕೆಳಗೆ ನೂಲು ಸಂಗ್ರಹವಾದ್ದನ್ನ ನೋಡಿದ್ರೆ ಮೆಷಿನ್ನ ಮೇಲೆ ಭಾಗದ ಟೆನ್ಷನ್ನ ಡಿಸ್ಕ್ ಅನ್ನ ಸೆಟ್ ಮಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮೇಲಿನ ನೂಲು ತುಂಡಾಗುತ್ತಿದ್ರೆ ಮೆಷಿನ್ನಲ್ಲಿ ನೂಲನ್ನ ಪುನಃ ಹಾಕಿ ನೂಲಿನ ಎಳೆತವನ್ನ ಮತ್ತೆ ಸೆಟ್ ಮಾಡಿ. ಒಂದು ವೇಳೆ ಕೆಳಗಿನ ನೂಲು ತುಂಡಾಗ್ತಾ ಇದ್ರೆ ಏನ್ ಮಾಡಬೇಕು? ಕೆಳಗಿನ ನೂಲಿನ ಎಳೆತವನ್ನ ಸಡಿಲುಗೊಳಿಸುವುದಕ್ಕಾಗಿ ಟೆನ್ಷನ್ ಡಿಸ್ಕ್ನ ನಂಬರ್ ಅನ್ನ ಕಡಿಮೆ ಮಾಡಿ. ಸ್ಕಿಪ್ ಸ್ಟಿಚಸ್ನ ಸಮಸ್ಯೆ. ಒಂದು ಹೊಸ ಸೂಜಿ ತೆಗೆದುಕೊಳ್ಳಿ. ನೂಲು ಮತ್ತು ಬಟ್ಟೆಗೆ ಅನುಕೂಲವಾಗಿರಲಿ. ಸೂಜಿ ಮತ್ತೆ ಮತ್ತೆ ತುಂಡಾಗ್ತಾ ಇದ್ರೆ ಒಂದು ಹೊಸ ಸೂಜಿಯನ್ನ ಸರಿಯಾಗಿ ಜೋಡಿಸಿ. ಆಗ ಸರಿಯಾದ ಫುಟ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಮರಿಬೇಡಿ. ಸಡಿಲು ಹೊಲಿಗೆ ಸಮಸ್ಯೆ. ಥ್ರೆಡಿಂಗ್ ಅನ್ನು ಚೆಕ್ ಮಾಡಿ. ನೂಲಿನ ಎಳೆತವನ್ನ ಸರಿ ಮಾಡಿ. ಬಟ್ಟೆ ಸೇರಿಕೊಳ್ಳುವುದು ಅಥವಾ ಸಿಕುಡುಗಟ್ಟುವುದು. ಇನ್ನೂ ಸೂಕ್ಷ್ಮವಾದ ಸೂಜಿಯನ್ನ ಆಯ್ದುಕೊಳ್ಳಿ. ಮತ್ತೆ ಹೊಲಿಗೆಯ ಕಟ್ಟದ ಉದ್ದ ಮತ್ತು ನೂಲಿನ ಎಳೆತವನ್ನ ಮತ್ತೆ ಅಡ್ಜಸ್ಟ್ ಮಾಡಿ. ಹೊಲಿಗೆ ಕಟ್ಟ ಒಂದೇ ರೀತಿ ಇಲ್ಲದಿರುವುದು. ದಾರ ಒಳ್ಳೆಯ ಕ್ವಾಲಿಟಿದಾಗಿರಬೇಕು. ಮೆಷಿನ್ ಸದ್ದು ಮಾಡುವುದು. ಸಿಂಗರ್ ಮಲ್ಟಿಪರ್ಪಸ್ ಆಯಿಲ್ ಸೆಲೆಕ್ಟ್ ಮಾಡಿ. ಸರಿ, ಈಗ ನೀವು ಸಹ ಮನೆಯಲ್ಲಿ ಕುಳಿತು ಒಬ್ಬ ಪರ್ಫೆಕ್ಟ್ ಫ್ಯಾಷನ್ ಡಿಸೈನರ್ ಆಗ್ಬೋದು ಹಾಗೂ ಪಡೆಯಿರಿ ಬಹಳಷ್ಟು ಹೊಗಳಿಕೆಯನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ನಿಂದ. ಯಾಕಂದ್ರೆ ಈಗ ನಿಮ್ಮ ಬಳಿ ಇದೆ ಸಿಂಗರ್ನ ವರ್ಲ್ಡ್ ಫೇಮಸ್ ಈಸಿ ಟು ಯೂಸ್ ಫ್ಯಾಷನ್ ಮೇಕರ್ ಮತ್ತು ಅದನ್ನು ಬಳಸುವ ಎಲ್ಲಾ ಮಾಹಿತಿಗಳು. ಸೊ ಫ್ರೆಂಡ್ಸ್, ಆಡ್ ಫ್ಯಾಷನ್ ಎಟ್ ಹೋಮ್ ವಿತ್ ಯೋರ್ ಫ್ಯಾಷನ್ ಮೇಕರ್.